ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಉಲ್ಲನ್ನು ಬಳಸ್ಕೊಂಡು ಈ ರೀತಿ ಕ್ಯೂಟಾಗಿರೋ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬ್ಯೂಟಿಫುಲ್ಲಾಗಿ ಬಂದಿದೆ ಫ್ರೆಂಡ್ಸ್ ಈ ಬ್ಯಾಸ್ಕೆಟು. ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ ಬ್ಯಾಸ್ಕೆಟ್ ಇದು. ಸೊ ಮಿಲ್ಕ್ ವೈಟ್ ಕಲರ್ ಉಲ್ಲನ್ ಬಳಸಿದ್ದೀನಿ, ಮತ್ತು ಪ್ಯಾರೆಟ್ ಗ್ರೀನ್ ಕಲರ್ ಉಲ್ಲನ್ ಬಳಸಿದ್ದೀನಿ, ಮತ್ತು ರಾಣಿ ಪಿಂಕ್ ಕಲರ್ ಉಲ್ಲನ್ನು ಬಳಸಿದ್ದೀನಿ. 3 ಕಲರ್ ಉಲ್ಲನ್ನು ಬಳಸ್ಕೊಂಡು ನಾನಿವತ್ತು ಈ ಬ್ಯಾಸ್ಕೆಟ್ನ ಹಾಕಿದ್ದೀನಿ. ಇದರೊಳಗಡೆ ಚಾಕ್ಲೇಟ್ಸ್ನ ಫಿಲ್ ಮಾಡಿಬಿಟ್ಟು ನೀವು ಯಾರಿಗಾದ್ರೂ ಗಿಫ್ಟಾಗಿ ಕೊಡ್ಬೋದು. ಮಕ್ಕಳು ಬರ್ಡೇಸ್ಗೆಲ್ಲ ನೀವು ಚಾಕ್ಲೇಟ್ ಫಿಲ್ ಮಾಡಿಬಿಟ್ಟು ಈ ಬ್ಯಾಸ್ಕೆಟ್ ಸಮೇತ ನೀವು ಕೊಟ್ಟರೆ ಅವ್ರಿಗೂ ಖುಷಿ ಆಗುತ್ತೆ. ಸೊ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ಯೂಟಾಗಿ ಬಂದಿದೆ ಇದು, ತುಂಬ ಲುಕ್ ಇದೆ. ನೀವು ಯಾವುದಾದ್ರೂ ಒಂದು ಗೊಂಬೆ ಕೂಡ ಇಡ್ಬೋದು. ನಿಮಗೆ ಯಾವ ರೀತಿ ಕನ್ವೀನಿಯೆಂಟು ನೀವು ಆ ರೀತಿ ಇದನ್ನು ಉಪಯೋಗಿಸ್ಕೋಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇದನ್ನು ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ನೋಡಿ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಗೊತ್ತಾ, ತುಂಬ ಕ್ಯೂಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ಇದನ್ನು ಯಾವ ರೀತಿ ಹಾಕೋದು ಅಂತ ನೋಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೇನೇನು ಮೆಟೀರಿಯಲ್ಸ್ ಬೇಕಂತ ನೋಡೋಣ ಬನ್ನಿ. ನೋಡಿ, ನಾವಿಲ್ಲಿ ಮೆಟೀರಿಯಲ್ಸ್ ನೋಡೋದಾದರೆ ನಾನಿಲ್ಲಿ ಮಿಲ್ಕ್ ವೈಟ್ ಕಲರ್ ಉಲ್ಲನ್ನು ತೊಗೊಂಡಿದ್ದೀನಿ. ಸೊ ಮಿಲ್ಕ್ ವೈಟ್ ಕಲರ್ ಉಲ್ಲನ್ ಕಾಂಬಿನೇಷನ್ ಆಗಿ ನಾನಿಲ್ಲಿ ಪ್ಯಾರೆಟ್ ಗ್ರೀನ್ ಕಲರ್ ಉಲ್ಲನ್ ತೊಗೊಂಡಿದ್ದೀನಿ. ಪ್ಯಾರೆಟ್ ಗ್ರೀನ್ ಕಲರು ಮತ್ತು ರಾಣಿ ಪಿಂಕ್ ಕಲರು, ಈ 2 ಕಾಂಬಿನೇಷನ್ನು ಇದಕ್ಕೆ ಅಪೋಸಿಟಾಗಿ ನಾನು ಈ 2 ಕಾಂಬಿನೇಷನಲ್ಲಿ ಉಲ್ಲನ್ ತೊಗೊಂಡಿದ್ದೀನಿ. 3 ಕಲರ್ ಉಲ್ಲನ್ನು ತೊಗೊಂಡಿದ್ದೀನಿ. ಸೊ ನೋಡಿ, 2.5 mm ಕ್ರೋಶಾ ಬೇಕು, ಸೂಜಿ ತೊಗೊಂಡಿದ್ದೀನಿ, ಸಿಸರ್ ಅಥವಾ ಟ್ರಿಮ್ಮರ್ ಬೇಕು. ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಇವಾಗ ಡಿಸೈನ್ನ ಯಾವ ರೀತಿ ಹಾಕೋದು, ಬ್ಯಾಗ್ನ ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ, ಫಸ್ಟು ನಾನಿಲ್ಲಿ ಮಿಲ್ಕ್ ವೈಟ್ ಕಲರ್ ಉಲ್ಲನ್ನು ತೊಗೊಂಡಿದ್ದೀನಿ. ನೋಡಿ, ಇದನ್ನು ಫಸ್ಟು ನಾನಿಲ್ಲಿ ಒಂದು ಮ್ಯಾಜಿಕ್ ಸರ್ಕಲ್ನ ಹಾಕೋತಾ ಇದ್ದೀನಿ. ನೋಡಿ, ಮ್ಯಾಜಿಕ್ ರಿಂಗ್ ಹಾಕ್ಕೊಂಡು ನಾನಿಲ್ಲಿ 2 ಚೈನ್ ಹಾಕ್ಕೊಂಡಿದ್ದೀನಿ. ನೋಡಿ, 2 ಚೈನ್ ಹಾಕ್ಕೊಂಡು ಇಲ್ಲಿಂದ ನಾನು ಮ್ಯಾಜಿಕ್ ರಿಂಗ್ ಒಳಗಡೆ 16 ಡಬಲ್ ಕ್ರೋಶೇನ ಹಾಕೋತಾ ಇದ್ದೀನಿ. ನೋಡಿ, 1 2 3 4 5 6 7 8 9 10 11 12 13 14 15 16. ನೋಡಿ, 16 ಡಬಲ್ ಕ್ರೋಶೇನ ಹಾಕ್ಕೊಂಡಿದ್ದೀನಿ. ಇವಾಗ ಈ ಚಿಕ್ಕದಾಗಿ ಉಲ್ಲನ್ ಬಿಟ್ಕೊಂಡಿದ್ದೀವಲ್ಲ, ಇದನ್ನ ಇಟ್ಕೊಂಡು ಟೈಟಾಗಿ ಎಳ್ಕೋಬೇಕು ನಾವು. ನೋಡಿ, ಈಗ ಟೈಟಾಗಿ ಎಳ್ಕೊಂಡಾಗ ಸೆಂಟ್ರಲ್ಲಿ ನಮಗೆ ಹೋಲ್ ಇತ್ತಲ್ಲ, ಆ ಹೋಲು ನಮಗೆ ಕಾಣೋದಿಲ್ಲ. ನೋಡಿ, ಆ ಹೋಲ್ ಕ್ಲಿಯರ್ ಆಗುತ್ತೆ. ನೋಡಿ, ಇವಾಗ ಇದಾದಮೇಲೆ ನಾನಿಲ್ಲಿ 2ನೇ ಚೈನ್ ಹಾಕ್ಕೊಂಡಿದ್ನಲ್ಲ, ಆ 2ನೇ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಎಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಒಂದು ರೌಂಡ್ ಕಂಪ್ಲೀಟ್ ಆಗಿದೆ. ಈಗ ಸೆಕೆಂಡ್ ರೌಂಡ್ನ ಯಾವ ರೀತಿ ಹಾಕ್ಕೊಳ್ಳೋದು ನೋಡೋಣ. ಇವಾಗ ನೋಡಿ, ಸೆಕೆಂಡ್ ರೌಂಡಲ್ಲಿ ಫಸ್ಟು ನಾನಿಲ್ಲಿ 2 ಚೈನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟ್ ರೌಂಡಲ್ಲಿ ನಾವು 16 ಡಬಲ್ ಕ್ರೋಶೇನ ಹಾಕ್ಕೊಂಡಿದ್ವಿ ಅಲ್ವಾ. ಸೆಕೆಂಡ್ ರೌಂಡಲ್ಲಿ ನಾವು ಈ ರೌಂಡ್ನ ದೊಡ್ಡದು ಮಾಡ್ಕೋಬೇಕು ಅಂದರೆ ನಾವು ಇನ್ಕ್ರೀಸ್ನ ಮಾಡ್ಕೋಬೇಕಾಗತ್ತೆ. ಇದೇ ಲೂಪ್ ಒಳಗಡೆ ನಾನು 1 ಡಬಲ್ ಕ್ರೋಶೇನ ಹಾಕೋತಾ ಇದ್ದೀನಿ. ನೋಡಿ, ಅವಾಗ ಇದೊಂದು 2 ಡಬಲ್ ಕ್ರೋಶೆ ಈ ಲೂಪ್ ಒಳಗಡೆ ಬಂತು ನಮಗೆ. ಈಗ ಅದ್ರ ಪಕ್ಕದ ಲೂಪಲ್ಲಿ 2 ಡಬಲ್ ಕ್ರೋಶೇನ ಒಂದೇ ಲೂಪ್ ಒಳಗಡೆ ನಾನು ಹಾಕೋತಾ ಇದ್ದೀನಿ. ನೋಡಿ, ಹೀಗೆ ಅದ್ರ ಪಕ್ಕದ ಲೂಪಲ್ಲಿ 2 ಡಬಲ್ ಕ್ರೋಶೆ. ಸೆಕೆಂಡ್ ರೌಂಡಲ್ಲಿ ಪ್ರತಿಯೊಂದು ಲೂಪಲ್ಲೂ ನಾವು 2 ಡಬಲ್ ಕ್ರೋಶೇನ ಹಾಕೋಬೇಕಾಗತ್ತೆ. ನಮಗೆ ಟೋಟಲ್ ಇಲ್ಲಿ 32 ಸ್ಟಿಚಸ್ ಬರಬೇಕು.
ನೋಡಿ ಈ ರೀತಿ ಪ್ರತಿಯೊಂದು ಲೂಪ್ ಒಳಗಡೆನೂ ನಾವು ಎರಡೆರಡು ಡಬಲ್ ಕ್ರೋಶೆನ ಹಾಕ್ಕೋಬೇಕಾಗತ್ತೆ. ಇವಾಗ ನೋಡಿ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಯಿತು. ನಾವಿಲ್ಲಿ 2 ಚೈನ್ ಹಾಕ್ಕೊಂಡಿದ್ನಲ್ಲ, 2ನೇ ಚೈನಿಗೆ ನಾನಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಎಂಡ್ ಮಾಡ್ಕೊಂಡಿದ್ದೀನಿ. ಇವಾಗ 3ನೇ ರೌಂಡ್ನ ಯಾವ ರೀತಿ ಹಾಕೋದಂತ ನೋಡೋಣ. 3ನೇ ರೌಂಡಲ್ಲಿ ನೋಡಿ ಫಸ್ಟು 2 ಚೈನ್ ಹಾಕ್ಕೊಂಡು ನಾನಿಲ್ಲಿ 3ನೇ ರೌಂಡಲ್ಲಿ ಕೂಡ ನಾನು ಇನ್ಕ್ರೀಸ್ನ ಮಾಡ್ಕೋತಾ ಇದ್ದೀನಿ. ಆದರೆ 1:2 ಅಲ್ಲ. ನೋಡಿ ಫಸ್ಟು 1 ಡಬಲ್ ಕ್ರೋಶೆ ಆಯ್ತಲ್ವಾ, ಪಕ್ಕದ ಲೂಪಿಗೆ 2 ಡಬಲ್ ಕ್ರೋಶೆನ ಹಾಕ್ಕೋಬೇಕು ಒಂದೇ ಲೂಪ್ ಒಳಗಡೆ. ನೆಕ್ಸ್ಟ್ ಅದ್ರ ಪಕ್ಕದ ಲೂಪಿಗೆ 1 ಡಬಲ್ ಕ್ರೋಶೆ, ನೆಕ್ಸ್ಟ್ ಅದ್ರ ಪಕ್ಕದ ಲೂಪಿಗೆ 2 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ. ನೋಡಿ ಫಸ್ಟು 1 ಲೂಪ್ ಒಳಗಡೆ 1 ಡಬಲ್ ಕ್ರೋಶೆ ಹಾಕ್ಕೊಂಡ್ರೆ ಇನ್ನೊಂದು ಲೂಪ್ ಒಳಗಡೆ 2 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕ್ಕೋಬೇಕಾಗತ್ತೆ. ಕ್ರೋಶ ಬೇಸಿಕ್ ನಾಟ್ಸ್ ಎಲ್ಲ ಯಾರಿಗೆ ಬರೋದಿಲ್ಲ, ಬೇಸಿಕ್ ನಾಟ್ಸ್ದು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡಿಬಿಟ್ಟು ಹಾಕ್ಕೋಬೋದು. ಇದರಲ್ಲೂ ನಾನು ಕ್ಲಿಯರಾಗಿ ತೋರಿಸ್ಕೊಟ್ಟಿದ್ದೀನಿ. ಇನ್ ಕೇಸ್ ಇದರಲ್ಲಿ ನಿಮ್ಗೆ ಅರ್ಥ ಆಗಿಲ್ಲ ಅನ್ನೋಂಥವ್ರು ನೀವು ಬೇಸಿಕ್ ನಾಟ್ಸ್ದು ವಿಡಿಯೋ ನೋಡಿದ್ರೆ ನಿಮಗೆ ಯಾವ ರೀತಿ ಹಾಕೋದು ಅನ್ನೋದು ಗೊತ್ತಾಗುತ್ತೆ. ಅಂದರೆ ಡಬಲ್ ಕ್ರೋಶೆ ಅಂದರೆ ಏನು, ಸಿಂಗಲ್ ಕ್ರೋಶೆ ಅಂದರೆ ಏನು, ಇದೆಲ್ಲ ನಿಮಗೆ ಅರ್ಥ ಆಗುತ್ತೆ. ಸೊ ನೋಡಿ ಇದೇ ರೀತಿ ನಾವು ಹಾಕ್ಕೋಬೇಕು. ಒಂದು ಲೂಪ್ ಒಳಗಡೆ 1 ಡಬಲ್ ಕ್ರೋಶೆ ಹಾಕ್ಕೊಂಡೆ ಇನ್ನೊಂದು ಲೂಪ್ ಒಳಗಡೆ 2 ಡಬಲ್ ಕ್ರೋಶೆನ ಹಾಕೋಬೇಕಾಗುತ್ತೆ. ಇವಾಗ ನಾನು ಇದೇ ರೀತಿ ರೌಂಡ್ನ ಫುಲ್ ಫಿನಿಶ್ ಮಾಡಿಬಿಟ್ಟು ರೌಂಡ್ ಎಂಡಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಈ ರೌಂಡ್ ಎಂಡರ್ಗೂ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ 2 ಚೈನ್ ಹಾಕ್ಕೊಂಡಿದ್ದಲ್ಲ, 2ನೇ ಚೈನ್ ಲೂಪಿಗೆ ನಾನಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಎಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ನನಗೆ ಈ ರೀತಿ ಬಂದಿದೆ. ಸೊ ಇವಾಗ 4ನೇ ರೌಂಡ್ನ ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ ಇವಾಗ 4ನೇ ರೌಂಡ್ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಫಸ್ಟು 2 ಚೈನ್ ಹಾಕ್ಕೊಂಡು 4ನೇ ರೌಂಡ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಒಂದೊಂದು ಲೂಪಲ್ಲಿ ಒಂದೊಂದು ಡಬಲ್ ಕ್ರೋಶೆನ ಹಾಕ್ಕೋಬೇಕಾಗತ್ತೆ. ನೋಡಿ ಇದು ಹೀಗೆ ಹಾಕ್ಕೋಬಾರ್ದು, ಇದು 2 ಲೂಪ್ನ ನಾವು ತೊಗೊಂಡು ಹಾಕ್ಕೊಳ್ಳೋದು. ಫ್ರಂಟ್ ಲೂಪು ನೋಡಿ, ಫ್ರಂಟ್ ಲೂಪ್ ಅಂದರೆ ಇದು ಮುಂದೆಗಡೆ ಇರೋದು ಫ್ರಂಟ್ ಲೂಪು. ನಾವು ಬ್ಯಾಕ್ ಸೈಡಲ್ಲಿ ಇದೆಯಲ್ಲ ಲೂಪು, ಈ ಲೂಪಿಗೆ ಮಾತ್ರ ನಾವು ಡಬಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ಪ್ರತಿಯೊಂದು ಲೂಪಲ್ಲೂ ಬ್ಯಾಕ್ ಲೂಪಿಗೆ ಮಾತ್ರನೇ ನಾವು ಡಬಲ್ ಕ್ರೋಶೆನ ಹಾಕೋಬೇಕಾಗತ್ತೆ. ಈ ಲೈನ್ ಮಾತ್ರ 4ನೇ ರೌಂಡ್ ಮಾತ್ರನೇ ನಾವು ಈ ರೀತಿ ಹಾಕೋಬೇಕಾಗತ್ತೆ. ಬ್ಯಾಕ್ ಲೂಪಿಗೆ ಮಾತ್ರನೇ ನಾವು ಡಬಲ್ ಕ್ರೋಶೆನ ಹಾಕ್ಕೊಂಡು ಬರಬೇಕು. ಈ ರೌಂಡ್ ಪೂರ್ತಿಯಾಗಿ ನೋಡಿ ಇದೇ ರೀತಿ ಹಾಕ್ಕೋಬೇಕು. ಒಂದೊಂದು ಲೂಪಲ್ಲಿ ಒಂದೊಂದು ಡಬಲ್ ಕ್ರೋಶೆ ಹಾಕ್ಕೊಂಡು ಈ ರೌಂಡ್ನ ಕಂಪ್ಲೀಟ್ ಮಾಡ್ಕೋಬೇಕು. ಇವಾಗ ನಾನು ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ. ಇವಾಗ ನೋಡಿ ನಾನು ಈ ರೌಂಡ್ ಎಂಡರ್ಗೂ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು ಸೆಕೆಂಡ್ ಚೈನ್ ಹಾಕ್ಕೊಂಡಿದ್ದೀನಲ್ಲ, ಅಲ್ಲಿಗೆ ನಾನು ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ತಾ ಇದ್ದೀನಿ. ನೋಡಿ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ನಮ್ಗೆ ಆಲ್ರೆಡಿ ಎತ್ತರ ಬರ್ತಾ ಇದೆ. ಇದು ನೋಡಿ ಇದು ಮೇಲ್ಭಾಗಕ್ಕೆ ಬರ್ತಾ ಇದೆ. ನಾವು ಬ್ಯಾಕ್ ಲೂಪಲ್ಲಿ ಹಾಕಿರೋದ್ರಿಂದ ಇದು ಮೇಲ್ಭಾಗಕ್ಕೆ ಬರ್ತಾ ಇದೆ. ಇವಾಗ ನಮಗೆ ಈ ಬ್ಯಾಗ್ದು ಎತ್ತರ ಬರ್ತಾ ಇದೆ. ಸೊ ಇವಾಗ 5ನೇ ರೌಂಡ್ನ ಯಾವ ರೀತಿ ಹಾಕೋದು ನೋಡೋಣ. 5ನೇ ರೌಂಡಲ್ಲಿ ಫಸ್ಟು ನಾನಿಲ್ಲಿ 2 ಚೈನ್ ಹಾಕ್ಕೊಂಡು ನೋಡಿ ಫಸ್ಟು ಲೂಪಿಗೆ 1 ಡಬಲ್ ಕ್ರೋಶೆ, ಸೆಕೆಂಡ್ ಲೂಪಿಗೆ 1 ಡಬಲ್ ಕ್ರೋಶೆ, ಥರ್ಡ್ ಲೂಪಿಗೆ 1 ಡಬಲ್ ಕ್ರೋಶೆ. ಈಗ ಒಂದು ಚೈನ್ ಹಾಕ್ಕೋಬೇಕು. ಮತ್ತೆ ನೋಡಿ ಇಲ್ಲಿ 1 ಲೂಪ್ನ ಸ್ಕಿಪ್ ಮಾಡಿ 2ನೇ ಲೂಪಿಗೆ ನಾನಿಲ್ಲಿ 1 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಅದ್ರ ಪಕ್ಕದಲ್ಲಿರೋ ಲೂಪಿಗೆ 1 ಡಬಲ್ ಕ್ರೋಶೆ, ಅದ್ರ ಪಕ್ಕದಲ್ಲಿರೋ ಲೂಪಿಗೆ 1 ಡಬಲ್ ಕ್ರೋಶೆ. ನೋಡಿ 3 ಡಬಲ್ ಕ್ರೋಶೆ ಅಂದರೆ ಸಿಂಗಲ್ ಲೂಪ್ ಒಳಗಡೆ ಸಿಂಗಲ್ ಡಬಲ್ ಕ್ರೋಶೆಯಾಗಿ 3 ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಆಮೇಲೆ ಒಂದು ಚೈನ್ ಹಾಕ್ಕೊಂಡು 1 ಲೂಪ್ನ ಸ್ಕಿಪ್ ಮಾಡಿ ಅದ್ರ ಪಕ್ಕದಲ್ಲಿರೋ ಲೂಪಿಗೆ ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಈಗ ನೋಡಿ ಮತ್ತೆ ನಾನಿಲ್ಲಿ ಒಂದು ಚೈನ್ ಹಾಕ್ಕೊಂಡು ನೋಡಿ ಇದ್ರ ಪಕ್ಕದಲ್ಲಿರೋ ಲೂಪ್ನ ಸ್ಕಿಪ್ ಮಾಡಿ ಅದ್ರ ಪಕ್ಕದಲ್ಲಿರೋ ಲೂಪಿಗೆ ನಾನಿಲ್ಲಿ ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಮತ್ತು ಅದ್ರ ಪಕ್ಕದಲ್ಲಿರೋ ಲೂಪಿಗೆ 1 ಡಬಲ್ ಕ್ರೋಶೆ, ಅದ್ರ ಪಕ್ಕದಲ್ಲಿರೋ ಲೂಪಿಗೆ 1 ಡಬಲ್ ಕ್ರೋಶೆ. ನೋಡಿ ಇವಾಗ ಸಿಂಗಲ್ಲಾಗಿ 3 ಡಬಲ್ ಕ್ರೋಶೆ ಆಯಿತು. ಈಗ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಈ ಲೂಪ್ನ ಸ್ಕಿಪ್ ಮಾಡಿ ಅದ್ರ ಪಕ್ಕದಲ್ಲಿರೋ ಲೂಪಿಗೆ ನಾನಿಲ್ಲಿ 1 ಡಬಲ್ ಕ್ರೋಶೆ, ಅದ್ರ ಪಕ್ಕದಲ್ಲಿರೋ ಲೂಪಿಗೆ 1 ಡಬಲ್ ಕ್ರೋಶೆ, ಅದ್ರ ಪಕ್ಕದಲ್ಲಿರೋ ಲೂಪಿಗೆ 1 ಡಬಲ್ ಕ್ರೋಶೆ. ಈಗ ಒಂದು ಚೈನು. ಇದೇ ರೀತಿ ಈ ರೌಂಡ್ ಫುಲ್ ಕಂಪ್ಲೀಟ್ ಆಗೋವರೆಗೂ ನಾವು ಹಾಕ್ಕೋಬೇಕಾಗತ್ತೆ.
ನೋಡಿ ಇವಾಗ ಇದು ಲಾಸ್ಟ್ 3 ಡಬಲ್ ಕ್ರೋಶೆ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೋಬೇಕು. ಇವಾಗ ನೋಡಿ ಇದಾದಮೇಲೆ ನಾನಿಲ್ಲಿ ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ನಾನು ಚೈನ್ ಹಾಕಿದ್ನಲ್ಲ, 2ನೇ ಚೈನಿಗೆ ನಾನಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ಚನ್ನ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ನೋಡಿ, ಇಲ್ಲಿ ನಮಗೆ ಗ್ಯಾಪ್ ಬಂದಿದೆಯಲ್ಲ, ಇಲ್ಲೂ ಅದೇ ರೀತಿಯೇ ಬಂದಿದೆ. ಸೊ ಇವಾಗ 6ನೇ ರೌಂಡ್ನ ಯಾವ ರೀತಿ ಹಾಕೋದು ನೋಡೋಣ. 6ನೇ ರೌಂಡಲ್ಲಿ ಫಸ್ಟ್ ನಾನಿಲ್ಲಿ 2 ಚೈನ್ ಹಾಕ್ಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ನಾವೇನು ಡಬಲ್ ಕ್ರೋಶೆ ಹಾಕಿದ್ದೀವಿ ಅದೇ ಲೂಪಿಗೆ ನಾವು ಒಂದೊಂದು ಡಬಲ್ ಕ್ರೋಶೆನ ಹಾಕೋಬೇಕಾಗತ್ತೆ. ನೋಡಿ 3 ಡಬಲ್ ಕ್ರೋಶೆ ಹಾಕೋಬೇಕಾಗತ್ತೆ. ನೋಡಿ ಹೀಗೆ. ಇವಾಗ ಒಂದು ಚೈನ್ ಹಾಕ್ಕೊಂಡು ಈ ಲೂಪ್ನ ಸ್ಕಿಪ್ ಮಾಡಿ ಇಲ್ಲಿ ಡಬಲ್ ಕ್ರೋಶೆ ಹಾಕಿದ್ದೀನಲ್ಲ, ಅದೇ ಲೂಪಿಗೆ ನಾನಿಲ್ಲಿ ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ ಒಂದು ಚೈನು. ನಾವು 5ನೇ ರೌಂಡ್ ಯಾವ ರೀತಿ ಹಾಕ್ಕೊಂಡ್ವಿ 6ನೇ ರೌಂಡು ಸೇಮ್ ಅದೇ ರೀತಿಯೇ ಹಾಕ್ಕೋಬೇಕು. ಸೊ ನೋಡಿ, ಇವಾಗ ನೋಡೋದ್ರಲ್ಲ, ಈ ರೌಂಡ್ನ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ, ನಾನು ಈ ರೌಂಡ್ನ ಇಲ್ಲಿವರೆಗೂ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಸೆಕೆಂಡ್ ಚೈನಿಗೆ ನಾನಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ನೋಡಿ, ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ನಾನೊಂದಿಷ್ಟುದ ಉಲ್ಲನ್ನು ಬಿಟ್ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಇವಾಗ ಮೇಲ್ಭಾಗಕ್ಕೆ ಎತ್ಕೋಬೇಕು. ನೋಡಿ ಹೀಗೆ. ನೋಡಿ ಇವಾಗ ಈ ಉಲ್ಲನ್ ಇದೆಯಲ್ಲ, ಇವಾಗ ಕಟ್ ಮಾಡ್ಕೊಂಡ್ರೆ ಉಲ್ಲನ್ ಇದೆಯಲ್ಲ, ಅದನ್ನು ಸೂಜಿಗೆ ಪೋಣಿಸ್ಕೊಂಡ್ಬಿಟ್ಟು ನಾವು ಒಳಭಾಗಕ್ಕೆ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ. ಇವಾಗ ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನು ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಕಡೆ ಒಳಭಾಗದಲ್ಲಿ ಈ ಹುಲ್ಲನ್ ಇದೆಯಲ್ಲ, ಇದನ್ನು ಕೂಡ ಅಷ್ಟೇ ನಾವು ಒಳಭಾಗಕ್ಕೆ ತೋರಿಸ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ನೋಡಿ, ಇದಾದಮೇಲೆ ನೆಕ್ಸ್ಟು ನಾವು ಕಲರ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ಇಲ್ಲಿ ಗ್ರೀನ್ ಕಲರ್ ಹುಲ್ಲನ್ನು ತೊಗೊಂಡಿದ್ದೀನಿ. ತೊಗೊಂಡು ಫಸ್ಟು ಒಂದು ಸ್ಕಿಪ್ ನಾಟ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೋಡಿ, ನೀವು ಇಲ್ಲಿ ನಾವು ಚೈನ್ ಗ್ಯಾಪ್ ಹಾಕ್ಕೊಂಡಿದ್ದೀವಲ್ವ, ಒಂದು ಚೈನ್ ಹಾಕ್ಕೊಂಡಿದ್ವಲ್ವ, ಆ ಗ್ಯಾಪಲ್ಲಿ ನೀವು ಎಲ್ಲಿ ಬೇಕಾದರೂ ಜಾಯಿನ್ ಮಾಡ್ಕೋಬೋದು. ನಾವು ಎಲ್ಲಿ ಎಂಡ್ ಮಾಡಿದ್ದೀವೋ ಅಲ್ಲೇ ಜಾಯಿನ್ ಮಾಡಬೇಕಂತೇನಿಲ್ಲ, ನೀವು ಎಲ್ಲಿ ಬೇಕಾದರೂ ಜಾಯಿನ್ ಮಾಡ್ಕೋಬೋದು. ನೋಡಿ ನಾನು ಇಲ್ಲಿಗೆ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಒಂದು ಎರಡು ನೋಡಿ, 2 ಚೈನ್ ಹಾಕ್ಕೊಂಡಿದ್ದೀನಿ. ಈ 2 ಚೈನ್ನ ಒಂದು ಡಬಲ್ ಕ್ರೋಶೆಗೆ ಕೌಂಟ್ ಮಾಡ್ಕೋಬೇಕಾಗತ್ತೆ ನಾವು. ನೋಡಿ ಇವಾಗ ಇಲ್ಲಿ 2 ಡಬಲ್ ಕ್ರೋಶೆ ಮತ್ತೆ ನಾವು ಹಾಕ್ಕೊಳ್ಳೋಣ. ನೋಡಿ ಹೀಗೆ ಅರ್ಧ ಡಬಲ್ ಕ್ರೋಶೆನ ಹಾಕ್ಕೊಂಡು ಈಗ 2 ಲೂಪಿಗೆ ಮಾತ್ರ ತೊಗೋಬೇಕು, ಈ ಲೂಪ್ ನನಗೆ ಬಿಟ್ಕೋಬೇಕು. ಈಗ ಮತ್ತೆ ನೋಡಿ ಹೀಗೆ. ಇವಾಗ 3ಕ್ಕೂ ಸೇರಿಸಿ ಒಂದೇ ಸತಿ ತೊಗೋಬೇಕು. ಮತ್ತು ಇಲ್ಲಿ 2 ಚೈನ್ ಹಾಕ್ಕೊಂಡು ಮತ್ತೆ ಇದೇ ಲೂಪ್ ಒಳಗಡೆ 3 ಡಬಲ್ ಕ್ರೋಶೆನ ಹಾಕೋಬೇಕು. ನೋಡಿ ಫಸ್ಟ್ 2 ಲೂಪಿಗೆ ಮಾತ್ರ ತೊಗೋಬೇಕು, ಮತ್ತೆ 2 ಲೂಪಿಗೆ ತೊಗೋಬಾರ್ದು. ಇದು ಹೀಗೆ ಬಿಟ್ಕೊಂಡು ಮತ್ತೆ ಇಲ್ಲಿ ನಾವು ಡಬಲ್ ಕ್ರೋಶೆ ಹಾಕ್ಕೊಂಡು ಮತ್ತೆ ಇಲ್ಲಿ 2 ಲೂಪಿಗೆ ಮಾತ್ರ ತೊಗೋಬೇಕು.
ಮತ್ತು ಇನ್ನೊಂದು ಡಬಲ್ ಕ್ರೋಶೆ ಹಾಕ್ಕೊಂಡು 2 ಲೂಪಿಗೆ ಮಾತ್ರ ತೊಗೋಬೇಕು. ಇವಾಗ ಈ 4 ಲೂಪಿಗೂ ಸೇರಿಸಿ ಒಂದೇ ಸತಿ ತೊಗೋಬೇಕು. ನೋಡಿ, 1 ಚೈನು 2 ಚೈನ್ ಆಯಿತು. ಇವಾಗ ಮತ್ತೆ ಇಲ್ಲಿ 1 ಚೈನ್ ಸ್ಪೇಸ್ ಇದೆಯಲ್ಲ, ಈ ಚೈನ್ ಸ್ಪೇಸಿಗೆ ನಾವು ನೋಡಿ ಹೀಗೆ 3 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಅದರಲ್ಲಿ ನೋಡಿ ಈ ರೀತಿ 2 ಲೂಪಿಗೆ ಒಂದು ಸತಿ ನಾವು ತಗೊಂಡು ನೋಡಿ ಈ ಲೂಪನ್ನು ಹಾಗೆ ಬಿಟ್ಕೋಬೇಕು. ಈಗ ನೋಡಿ, ಇವಾಗ ಇವು 4ಕ್ಕೂ ಒಂದೇ ಸತಿ ನಾವು ತಗೊಂಡು ಇಲ್ಲಿ 2 ಚೈನ್ ಹಾಕ್ಕೊಂಡು ಮತ್ತು ಇದೇ ಲೂಪ್ ಒಳಗಡೆ 3 ಡಬಲ್ ಕ್ರೋಶೆ ಹಾಕ್ಕೋಬೇಕು. ನೋಡಿ, 2 ಲೂಪಿಗೆ ಮಾತ್ರ ತಗೋಬೇಕು. ಇವಾಗ ನೋಡಿ, ಇಲ್ಲಿ 4 ಲೂಪಿಗೂ ಸೇರಿಸಿ ಡಬಲ್ ಕ್ರೋಶೆ ತೊಗೊಂಡು 2 ಚೈನ್ ಹಾಕ್ಕೊಂಡು ಮತ್ತೆ ನೋಡಿ ಇಲ್ಲಿ 1 ಚೈನ್ ಸ್ಪೇಸ್ ಇದೆಯಲ್ಲ, ಈ ಸ್ಪೇಸಿಗೆ ಮಾತ್ರ ನಾವು ಹಾಕ್ಕೋಬೇಕಾಗತ್ತೆ. ಈಗ 2 ಚೈನು ಮತ್ತು ಇಲ್ಲಿ ಸೊ ನೋಡಿ ಈ ರೀತಿ ಡಿಸೈನ್ ಬರುತ್ತೆ. ಇವಾಗ ಇದನ್ನು ಯಾವ ರೀತಿ ಹಾಕೊಂಡು ನೋಡಿದ್ರಲ್ಲ, ನಾನು ಈ ರೌಂಡ್ ಪೂರ್ತಿಯಾಗಿ ಫಿನಿಶ್ ಮಾಡಿಕೊಂಡು ರೌಂಡ್ ಎಂಡಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಇವಾಗ ಈ ರೌಂಡ್ ಕಂಪ್ಲೀಟ್ ಆಯಿತು. ನಾನು ಇಲ್ಲಿ 2 ಚೈನ್ ಹಾಕ್ಕೊಂಡಿದ್ದೀನಿ. ನೋಡಿ, ಫಸ್ಟ್ ಚೈನ್ ಹಾಕ್ಕೊಂಡಿದ್ನಲ್ಲ, ಸೆಕೆಂಡ್ ಚೈನು, ಆ ಚೈನಿಗೆ ನಾನಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡನ್ನ ಫಿನಿಶ್ ಮಾಡ್ತಾಯಿದ್ದೀನಿ. ನೋಡಿ, ಒಂದಿಷ್ಟು ಉಲ್ಲನ್ನು ಬಿಟ್ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಈ ಹುಲ್ಲನ್ನು ನಾನು ಸೂಜಿಗೆ ಏರಿಸ್ಕೊಂಡು ಒಳಭಾಗಕ್ಕೆ ತೋರಿಸ್ಕೊತೀನಿ. ನೋಡಿ, ಇವಾಗ ಈ ಎಕ್ಸ್ಟ್ರಾ ಇದೆಯಲ್ಲ ಹುಲ್ಲನ್ನು ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದು ಅಷ್ಟೇ, ಇದನ್ನು ನಾವು ಒಳಭಾಗಕ್ಕೆ ತೋರಿಸ್ಕೋಬೇಕಾಗತ್ತೆ. ಇವಾಗ ನಾನು ಇದನ್ನು ತೋರಿಸ್ತೀನಿ. ಇವಾಗ ನೋಡಿ, ನಮಗೆ 7 ರೌಂಡು ಕಂಪ್ಲೀಟ್ ಆಗಿದೆ. ನೋಡಿ, 1 2 3 4 5 6 7. ಈಗ ನೆಕ್ಸ್ಟು ನಾನು ಕಲರ್ನ ಚೇಂಜ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ರಾಣಿ ಪಿಂಕ್ ಕಲರ್ ಹುಲ್ಲನ್ನು ತೊಗೊಂಡಿದ್ನಲ್ಲ, ಇದನ್ನು ಫಸ್ಟು ನಾನಿಲ್ಲಿ ಒಂದು ಸ್ಕಿಪ್ ನಾಟ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. ಇಲ್ಲಿ ನೀವು ಎಲ್ಲಿ ಬೇಕಾದರೂ ಜಾಯಿನ್ ಮಾಡ್ಬೋದು. ಇಲ್ಲಿ ನೀವು 2 ಚೈನ್ ಗ್ಯಾಪ್ ಇದೆಯಲ್ಲ, ಈ 2 ಚೈನ್ ಗ್ಯಾಪಿಗೆ ನಾವು ಇದನ್ನು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಜಾಯಿನ್ ಮಾಡಿಕೊಂಡು 1 ಚೈನ್ ಹಾಕ್ಕೋಬೇಕು. ಈ 1 ಚೈನ್ನ ನಾವು ಒಂದು ಸಿಂಗಲ್ ಕ್ರೋಶೆಯಾಗಿ ಕೌಂಟ್ ಹಾಕ್ಕೋಬೇಕು. ಇವಾಗ ಇಲ್ಲಿಂದ ನೋಡಿ, ಈ 2 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ ನಾವು, ಈ 2 ಡಬಲ್ ಕ್ರೋಶೆ ಮಧ್ಯದಲ್ಲಿ ಚೈನ್ ಹಾಕ್ಕೊಂಡಿದ್ದೀವಲ್ವ, ಈ ಚೈನ್ ಗ್ಯಾಪಿಗೆ ನಾವು 5 ಡಬಲ್ ಕ್ರೋಶೆನ ಹಾಕ್ಕೋಬೇಕಾಗತ್ತೆ. 2 3 4 5 ನೋಡಿ, 5 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ನೋಡಿ, ಇಲ್ಲಿ 2 ಚೈನ್ ಸ್ಪೇಸ್ ಇದೆಯಲ್ಲ, ಈ 2 ಚೈನ್ ಗ್ಯಾಪ್ ಇರೋ ಹತ್ರ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ನೋಡಿ ಹೀಗೆ. ಇವಾಗ ಮತ್ತೆ ಇಲ್ಲಿಂದ ಈ 2 ಮಧ್ಯೆ ಇರೋ 2 ಚೈನ್ ಸ್ಪೇಸಿಗೆ 2 ಚೈನ್ ಗ್ಯಾಪಿಗೆ 5 ಡಬಲ್ ಕ್ರೋಶೆನ ಹಾಕೋಬೇಕು. ನೋಡಿ, 5 ಡಬಲ್ ಕ್ರೋಶೆ ಆಯಿತು. ಇಲ್ಲಿ 2 ಚೈನ್ ಗ್ಯಾಪ್ ಇದೆಯಲ್ಲ, ಈ 2 ಚೈನ್ ಗ್ಯಾಪಿಗೆ ನಾವಿಲ್ಲಿ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು.
ನೋಡಿ ಹೀಗೆ ಇದೇ ರೀತಿ ರೌಂಡ್ ಪೂರ್ತಿಯಾಗಿ ಹಾಕ್ಕೋಬೇಕು. ಈ ರೌಂಡ್ ಪೂರ್ತಿಯಾಗಿ ನಾನು ಹಾಕ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ನಾನಿಲ್ಲಿ 5 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಇಲ್ಲಿದೆಯಲ್ವಾ, ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ನಾನು ಇದನ್ನು ಫಿನಿಶ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ ಇಲ್ಲೊಂದು ಚೈನ್ ಹಾಕ್ಕೊಂಡು ಒಂದಿಷ್ಟು ಉಲ್ಲನ್ನು ಬಿಟ್ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ಈ ಕಟ್ ಮಾಡ್ಕೊಂಡ್ರ ಉಲ್ಲನ್ನು ತೊಗೊಂಡು ನಾನಿಲ್ಲಿ ಸೂಜಿಗೆ ಪೋಣಿಸ್ಬಿಟ್ಟು ಒಳಭಾಗಕ್ಕೆ ತೋರಿಸ್ಕೋತೀನಿ. ನೋಡಿ ಹೀಗೆ. ಇವಾಗ ಈ ಎಕ್ಸ್ಟ್ರಾ ಇದೆಯಲ್ಲ ಹುಲ್ಲನ್ನು, ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನು ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ಹುಲ್ಲನ್ನು ಅಷ್ಟೇ ಇದನ್ನು ನಾನು ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡ್ಕೋತೀನಿ. ಇವಾಗ ನೋಡಿ ನಮಗೆ ಫ್ಲವರ್ ಬ್ಯಾಸ್ಕೆಟು ರೆಡಿಯಾಗಿದೆ. ನೋಡಿ ಡಿಸೈನ್ ನೋಡಿ ಈ ರೀತಿ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ಇದಕ್ಕೆ ಹ್ಯಾಂಡಲ್ನ ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ ಇವಾಗ ಹ್ಯಾಂಡಲ್ ಹಾಕ್ಕೊಳ್ಳೋದಕ್ಕೆ ಫಸ್ಟು ನಾನಿಲ್ಲಿ ಒಂದು ಸ್ಕಿಪ್ ನಾಟ್ನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಮಿಲ್ಕ್ ವೈಟ್ ಕಲರ್ ಉಲ್ಲನ್ನು ತೊಗೊಂಡಿದ್ದೀನಿ ಹ್ಯಾಂಡಲಿಗೆ. ಸೊ ನೋಡಿ ಇಲ್ಲಿ 4 ಚೈನ್ ಹಾಕ್ಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಇಲ್ಲಿ ಟ್ರಿಬಲ್ ಕ್ರೋಶೆ ಹಾಕ್ಕೋಬೇಕು. ಫಸ್ಟ್ ಚೈನಿಗೆ ನಾನು ಇಲ್ಲಿ ಟ್ರಿಬಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ಈಗ ಮತ್ತೆ ಇಲ್ಲಿ 3 ಚೈನ್ ಹಾಕ್ಕೋತಾ ಇದ್ದೀನಿ. ಮತ್ತು ಇಲ್ಲಿ ನೋಡಿ ಟ್ರಿಪಲ್ ಕ್ರೋಶೆ ಅಂದರೆ ಈ ರೀತಿ. ಡಬಲ್ ಕ್ರೋಶೆಗೆ ನಾವು ಹೀಗೆ ತೊಗೋತೀವಿ, ಟ್ರಿಪಲ್ ಕ್ರೋಶೆ ಅಂದರೆ ಹೀಗೆ ತೊಗೋತೀವಿ. ನೋಡಿ ಈ ಲೂಪಿಗೆ ನಾನಿಲ್ಲಿ ಟ್ರಿಪಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಹೀಗೆ. ಈಗ ಮತ್ತೆ ಇಲ್ಲಿ 3 ಚೈನ್ ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ ಟ್ರಿಪಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ 3 ಚೈನು, ಮತ್ತು ಇಲ್ಲಿ ಟ್ರಿಪಲ್ ಕ್ರೋಶೆ. ನೋಡಿ ಈ ಟ್ರಿಪಲ್ ಕ್ರೋಶೆ ನಾವೇನು ಹಾಕೋತಾ ಇದ್ದೀವಿ, ಇದು ಹ್ಯಾಂಡಲ್ನ ಹಾಕೋತಾ ಇರೋದು. ನೋಡಿ ಇದನ್ನು ನಾನು ಹ್ಯಾಂಡಲಿಗೆ ಹಾಕೋತಾ ಇರೋದು. ಹ್ಯಾಂಡಲಿಗೆ ನಿಮಗೆ ಎಷ್ಟು ಲೆಂತಲ್ಲಿ ಬೇಕೋ ನೀವು ಅಷ್ಟು ಲೆಂತಲ್ಲಿ ಹಾಕ್ಕೋಬೇಕಾಗತ್ತೆ.
ನೋಡಿ ಇವಾಗ ನನಗೆ ಇದು ಇಷ್ಟು ಲೆಂತಲ್ಲಿ ಸಾಕು, ಹಾಗಾಗಿ ನಾನು ಇಷ್ಟಕ್ಕೆ ಸ್ಟಾಪ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಈ ಕಡೆ ನಮಗೆ ನಾವು ಟ್ರಿಪಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ವ, ಈ ಲೂಪಿಗೆ ನಾವು ಇದನ್ನು ಸೇರಿಸ್ಕೊಂಡು 4 ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕಾಗತ್ತೆ ಇದಕ್ಕೆ. ನೋಡಿ ಹೀಗೆ. ಇವಾಗ ಮತ್ತೆ ನೋಡಿ ಇಲ್ಲಿ 4 ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ಮತ್ತು ಅದ್ರ ಪಕ್ಕದಲ್ಲಿರೋ ಟ್ರಿಪಲ್ ಕ್ರೋಶೆಗೆ 4 ಸಿಂಗಲ್ ಕ್ರೋಶೆ. ಮತ್ತು ಅದ್ರ ಪಕ್ಕದಲ್ಲಿರೋ ಟ್ರಿಪಲ್ ಕ್ರೋಶೆಗೆ 4 ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಬರುತ್ತೆ. ಇವಾಗ ಇದೇ ರೀತಿ ನಾವೆಷ್ಟು ಲೆಂತಲ್ಲಿ ಹಾಕ್ಕೊಂಡಿರ್ತೀವಿ ಅಷ್ಟು ಲೆಂತ್ ನೋಡಿ ಇಲ್ಲಿವರೆಗೂ ಇದೇ ರೀತಿ ಹಾಕ್ಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ನಿಮಗೆ ಎಷ್ಟು ಲೆಂತಲ್ಲಿ ನಿಮಗೆ ಹ್ಯಾಂಡಲ್ ಬೇಕು ಅನಿಸುತ್ತೆ ನೀವು ಅಷ್ಟು ಲೆಂತಲ್ಲಿ ಹಾಕ್ಕೋಬೋದು. ನಾನು ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ, ನೀವು ಇನ್ನೂ ಚಿಕ್ಕದು ದೊಡ್ಡದು ಬೇಕಾದರೂ ಹಾಕ್ಕೋಬೋದು. ನಾನೇನು ತೋರಿಸ್ಕೊಟ್ಟೆ ಅಲ್ಲ, ಸೇಮ್ ಮೆಥಡಲ್ಲಿ ನೀವು ಹಾಕ್ಕೊಂಡು ಹೋಗ್ಬೋದು. ಹಾಕ್ಕೊಂಡು ನಿಮಗೆ ಎಷ್ಟು ಲೆಂತಲ್ಲಿ ಬೇಕೋ ಅಷ್ಟು ಲೆಂತಿಗೆ ಹಾಕ್ಕೊಂಡು ನೀವು 4 ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಬರಬೇಕಾಗತ್ತೆ. ಇವಾಗ ನಾನು ಇಲ್ಲಿವರೆಗೂ ಹಾಕ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ನಾನು ಒಂದು ಸೈಡು 4 ಸಿಂಗಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ. ಈ ಲೈನ್ ಎಂಡ್ ಆಗಿದೆ, ಹಾಗಾಗಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ನೋಡಿ ಈ ಕಡೆ ಸೈಡಲ್ಲಿ ನಾನು 4 ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಬರ್ತೀನಿ. ಚೈನ್ ಸ್ಪೇಸಲ್ಲಿ ನಾವು 4 ಚೈನ್ ಹಾಕ್ಕೊಂಡಿದ್ವಲ್ವ ಫಸ್ಟ್, ಆ 4 ಚೈನ್ ಸ್ಪೇಸಲ್ಲಿ ನಾನಿಲ್ಲಿ 4 ಸಿಂಗಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ನೋಡಿ ಹೀಗೆ. ಈಗ ನೋಡಿ ಹೀಗೆ. ಇವಾಗ ಅದ್ರ ಪಕ್ಕದಲ್ಲಿರೋ ಚೈನಿಗೆ 3 ಚೈನ್ ಸ್ಪೇಸ್ ಇದೆಯಲ್ಲ, ಅಲ್ಲಿಗೂ ನಾನಿಲ್ಲಿ 4 ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಇದೇ ರೀತಿ ಈ ಲೈನ್ ಎಂಡ್ವರೆಗೂ ನಾನು ಇಲ್ಲಿವರೆಗೂ ಹಾಕ್ಕೊಂಡು ತೋರಿಸ್ತೀನಿ. ನೋಡಿ ಇವಾಗ ಇದು ಲಾಸ್ಟ್ ಲೂಪು. ನೋಡಿ 4 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇಲ್ಲಿಗೆ ನಾನೊಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ನೋಡಿ ಒಂದಿಷ್ಟು ಉಲ್ಲನ್ನ ಬಿಟ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಲೆಂತಾಗಿ ಬಿಟ್ಕೋತೀನಿ, ನಂಗೆ ಸ್ಟಿಚ್ ಮಾಡೋಕ್ಕೆ ಬೇಕು, ಸ್ವಲ್ಪ ಲೆಂತಾಗಿ ಬಿಟ್ಕೋತಾ ಇದ್ದೀನಿ. ನೋಡಿ ನಮಗೆ ಹ್ಯಾಂಡಲ್ ಬಂದು ಈ ರೀತಿ ಬಂದಿದೆ. ಸೊ ಇವಾಗ ಇದನ್ನು ನಾವು ಈ ಬ್ಯಾಸ್ಕೆಟ್ಟಿಗೆ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ನಾನು ಇದನ್ನು ಒಳಭಾಗಕ್ಕೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ, ಹೊರಭಾಗಕ್ಕೆ ಸ್ಟಿಚ್ ಮಾಡ್ಕೋತಾ ಇಲ್ಲ. ನೋಡಿ ನಾನಿಲ್ಲೇನು 3 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಲ್ವ, ಅಲ್ಲಿಗೆ ನಾನು ಇದನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ, ಉಲ್ಟಾ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಗೆ ನಾನು ಇದನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ. ಇದಾದಮೇಲೆ ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳೋಣ.
ನೋಡಿ ಇವಾಗಿದು ಸ್ಟಿಚ್ ಆಗಿದೆ, ನೀಟಾಗಿ ಸ್ಟಿಚ್ ಆಗಿದೆ. ಸೊ ಈ ಹುಲ್ಲನ್ನು ಸ್ವಲ್ಪ ಒಳಭಾಗಕ್ಕೆ ತೋರಿಸ್ಬಿಟ್ಟು ನಾನು ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಇದು ಎಕ್ಸ್ಟ್ರಾ ಇದೆಯಲ್ಲ, ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಇದೇ ಹುಲ್ಲನ್ನು ನಾನಿಲ್ಲಿ ನಾಟ್ ಹಾಕ್ಕೊಂಬಿಟ್ಟು ಇನ್ನೊಂದು ಸೈಡ್ ಇದೆಯಲ್ಲ, ಇನ್ನೊಂದು ಸೈಡಿಗೆ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಇದೇ ಹುಲ್ಲನ್ನು ಯೂಸ್ ಮಾಡ್ಕೊತೀನಿ. ಇವಾಗ ನೋಡಿ ಇದು ಒಂದು ಸೈಡ್ ಸ್ಟಿಚ್ ಆಯ್ತಲ್ವಾ, ಇದನ್ನು ಹೀಗೆ ನೀಟಾಗಿ ಇಟ್ಕೊಂಡು ಇದಕ್ಕೆ ಆಪೋಸಿಟ್ ಸೈಡು ನೋಡಿ ಕರೆಕ್ಟಾಗಿ ಇಟ್ಕೊಂಡು ನೋಡ್ಕೋಬೇಕು ನೀವು ಆಪೋಸಿಟ್ ಸೈಡ್ ಎಲ್ಲಿ ಬರುತ್ತಂತ. ನೋಡಿ ಇಲ್ಲಿಗೆ ನಾನು ಇದನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇವಾಗ ಇಲ್ಗೊಂದು ನಾಟ್ ಹಾಕ್ಕೊಂಡು ನಾನು ಇದನ್ನು ಒಳಭಾಗಕ್ಕೆ ತೋರಿಸ್ಕೊಂಡು ಹುಲ್ಲನ್ನು ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಹೀಗೆ ಇವಾಗ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ. ನೋಡಿ ಬ್ಯಾಸ್ಕೆಟ್ ಸೀದಾ ಮಾಡ್ಕೊಂಡಾಗ ನಮಗೆ ಈ ರೀತಿ ಬರುತ್ತೆ. ಸೊ ನೋಡಿ ನಮಗೆ ಕ್ರೋಕೆಟ್ ಬ್ಯಾಸ್ಕೆಟು ರೆಡಿಯಾಗಿದೆ. ಸೊ ನೋಡಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಬ್ಯಾಸ್ಕೆಟ್ ಇದು. ಇದರಲ್ಲಿ ಚಾಕ್ಲೇಟ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಇದ್ರೊಳಗಡೆ ನಾವು ಚಾಕ್ಲೇಟ್ನ ಸ್ಟಫ್ ಮಾಡಿದಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕಾದ್ರೆ ತುಂಬ ಅಟ್ರಾಕ್ಟಿವ್ ಆಗಿದೆ. ನೀವು ಈ ರೀತಿ ಹಾಕ್ಬಿಟ್ಟು ಇದರಲ್ಲಿ ಚಾಕ್ಲೇಟ್ನ ಫಿಲ್ ಮಾಡಿಬಿಟ್ಟು ನೀವು ಗಿಫ್ಟಾಗಿ ಕೂಡ ಕೊಡ್ಬೋದು. ಈಗ ನೋಡಿ ಕ್ರೋಕೆಟ್ದು ಬ್ಯಾಸ್ಕೆಟ್ ರೆಡಿಯಾಗಿದೆ. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ ಕಾಂಬಿನೇಷನು ಅಷ್ಟೇ ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ ಬ್ಯಾಸ್ಕೆಟ್ ಇದು. ಸೊ ನೋಡಿ ಫೈನಲಿ ಫಿನಿಶ್ ಆದಮೇಲೆ ಈ ರೀತಿ ಬರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹುಲ್ಲನ್ನು ಬಳಸ್ಕೊಂಡು ಯಾವ ರೀತಿ ನಾವು ಬ್ಯಾಸ್ಕೆಟ್ನ ಹಾಕೋದು ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.